ನನ್ ಗಾಡಿನ ಇಲ್ಲೇ ಇಲ್ವಾ ನಿಲ್ಸಿದ್ದು? ಗಾಡಿ ಏನಾಯ್ತು? ದುಡ್ಡಕ್ಕೋಸ್ಕರ ಪ್ರೀತಿ ಅನ್ನೋ ಹೆಸರಲ್ಲಿ ನನಗೆ ಮೋಸ ಮಾಡ್ತೀಯಾ? ನೀನು ಮಾಡಿದಕ್ಕೆ ಪ್ರತಿದಿನ ಮನೇಲಿ ನಾನು ಅವಮಾನ ಅನುಭವಿಸ್ತಾ ಇದ್ದೀನಿ. ನಿನ್ನನ್ನು ಮೀನಾ ಎಲ್ಲಿದ್ದೀಮ್ಮ? ಅದು ನನ್ ಮನೇಲಿಲ್ಲ ರೀ. ಎಷ್ಟೊತ್ತಾಗತ್ತೆ ಬರೋದಕ್ಕೆ? ನನ್ಗೇನು ಗೊತ್ತಾಗ್ತಿಲ್ಲ. ಯಾಕೆ ಹೇಳ್ತಾ ಇದೀಯಾ? ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿದ್ದೆ. ಹೂ ಕೊಟ್ಟು ಬರೋಷ್ಟರಲ್ಲಿ ಗಾಡಿ ನೆತ್ಬಿಟ್ರು. ಇವರು ನಿಮ್ ದುಡ್ಡು ಕದ್ದಿದ್ದಾರೆ ಅನ್ನೋದಕ್ಕೆ ಏನಮ್ಮ ಎವಿಡೆನ್ಸ್ ಇದೆ? ನನ್ನ ಅಕೌಂಟಿಂದ ಅವಳ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ. ನೀವೇ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಬಹುದು ಅಂತ ಅವ್ರ ಡಾಕ್ಯುಮೆಂಟ್ಸ್ ಅಲ್ಲಿ ಸೈನ್ ಮಾಡಿದ್ದೀರಾ? ಅಮ್ಮ, ಅಪ್ಪ, ಏನೇ ಇದು? ಏನೇನೋ ಹೊತ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಮ್ಮಪ್ಪ ಮಲೇಷ್ಯಾದಿಂದ ನನಗೆ 15 ಲಕ್ಷ ಕಳ್ಸಿದ್ದಾರೆ ಅತ್ತೆ. ನೀನ್ ವ್ರತ ಮಾಡಿದ್ದಕ್ಕೆ ಅಪ್ಪನ ದುಡ್ಡು ಅಪ್ಪನ ಕೈಗೆ ಸೇರ್ತಾ ಇದೆ. ಲೇ ಸೂರ್ಯ, ಯಾವ ಅಪ್ಪನ ದುಡ್ಡು? ನಮ್ಮಪ್ಪ ಅವ್ರ ಹತ್ರ ನೀನ್ ತಗೊಂಡಿದ್ದು 27 ಲಕ್ಷ. ಈಗ ತಂದಿರೋ 15 ಲಕ್ಷ ಇವ್ರ ಕೈ ಕೊಟ್ಬಿಡು, ಮಿಕ್ಕಿದ ಆಮೇಲೆ ಗೀಚ್ಕೋತೀನಿ. ಇಷ್ಟು ದಿನ ಏನೂ ದುಡ್ಡು ಕೊಡೋದಿಲ್ಲ ಆ ದೊಡ್ಡ ವ್ಯಕ್ತಿ, ಇವಾಗ ಜೈಲಿಗೆ ಹೋಗ್ತಿದ್ದಂಗೆ ಅದ್ ಹೆಂಗ ದುಡ್ಡು ಕಳಿಸ್ತಾರೆ? ದಿನೇಶ್ ಅವ್ರ ಕೈಗೆ ಕೊಟ್ಟಿದ್ರು ಅಂತ ರೋಹಿಣಿ ಅವ್ರು ಹೇಳಿದ್ರಲ್ಲ. ಯಪ್ಪ, ಇವ್ರ ಮಾವ ಅನ್ನೋದೇ ನನಗೆ ದೊಡ್ಡ ಡೌಟು. ಈ ಜೋಡಿ ಸೇರ್ಕೊಂಡು ಏನೋ ಕೇಡಿ ಕತೆ ಸೃಷ್ಟಿ ಮಾಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ ಕಣೆ. ಎಲ್ಲಾ ತಂದೆ ತಾಯಿಂದಿರು ಅವ್ರವ್ರ ಮಕ್ಳಿಗೆ ದುಡ್ಡು ಕೊಡ್ಬೇಕಾದ್ರೆ ಅವ್ರ ಮಕ್ಕಳ ಕೈಗೇನೆ ಕೊಡ್ತಾರೆ ಅಲ್ವಾ? ಆದರೆ ಪೌಡ್ರಮ್ಮನಪ್ಪ ಮಾತ್ರ ಯಾಕೆ ಮನೋಜನ ಕೊಂಡ ದುಡ್ಡು ಹಾಕಿರೋದು? ತಗೊಳ್ಳಿ. ನಮ್ಗೆ ದುಡ್ಡು ಬೇಡ, ನಿಮ್ ಕೈ ಬೇಕು. ತಗೊಳ್ಳಿ, ಅದೇನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ. ಈ ಕೈ ಅದೃಷ್ಟ ಮಾಡಿದೆ. ಎಷ್ಟೇ ಅದೃಷ್ಟ ಇದ್ರು ಇವತ್ತು ನಿನ್ ಜೀವನದಲ್ಲಿ ತುಂಬಾ ದೊಡ್ಡ ಅಪಾಯ ಇದೆ. ಸುಮ್ಮನೆ ಮನೆಗೆ ಹೋಗ್ಬಿಡು. ನೋಡು, ಇದೇ ಕಾರ್ನ ನಾನು ಫೈನಲ್ ಮಾಡಿರೋದು. ఇక్కడ చూడు నైనా, ఏ కారు చాలా బాగుంది కదా. ಸರ್, ಇದು ಬುಕ್ ಮಾಡಕ್ ರೆಡಿ ಸರ್. ಈ ಕಾರು ಆಲ್ರೆಡಿ ಬುಕ್ ಆಗೋಯ್ತು ಸರ್. ಸರ್, ಈ ಲ್ಯಾಂಡ್ ಮಾಫಿಯಾ, ಸ್ಯಾಂಡ್ ಮಾಫಿಯಾ ಎಲ್ಲ ಕೇಳಿದಿರಲ್ಲ, ಆ ಥರ ಇವ್ರಗಳದ್ದು ಲೋನ್ ಮಾಫಿಯಾಗಳಿದೆ ಸರ್. ನೀವ್ ಸುಮ್ನಿರ್ಬೋದು, ಆದ್ರೆ ಯಾವ್ದೇ ಕಾರಣಕ್ಕೂ ನಾನ್ ಮಾತ್ರ ಸುಮ್ನಿರೋದಿಲ್ಲ. ಇವನ್ನ ಬಿಡಲ್ಲ, ನೋಡ್ತೀರಿ.